ಇನ್ನ ಗೃಹ ಸಚಿವರ ಈ ಉತ್ತರಕ್ಕೆ ಬಿಜೆಪಿ ನಾಯಕರು ಸಮಾಧಾನವಂತೂ ಗೊಂಡಿಲ್ಲ. ಗೊತ್ತಿಲ್ಲ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಅನ್ನುವಂತಹ ಮತ್ತೆ ಮಾತನ್ನ ಪ್ರಸ್ತಾಪ ಮಾಡುವುದರ ಮೂಲಕ ಗೃಹ ಸಚಿವರು ಇವತ್ತು ಧರ್ಮಸ್ಥಳದಲ್ಲಿ ಆದಂತಹ ಬೆಳವಣಿಗೆ ಪ್ರಕರಣದ ವಿಚಾರವಾಗಿ ಕೊಟ್ಟಂತಹ ಉತ್ತರದ ಬಗ್ಗೆ ಮತ್ತೆ ಚರ್ಚೆಯಾಗಿದೆ. ಗೃಹ ಸಚಿವರು ಹೇಳಿದ್ದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. ಎಸ್ಐಟಿ ತನಿಖೆಗೆ ಬಿಜೆಪಿ ವಿರೋಧ ಇಲ್ಲ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಪೊಲೀಸರು ಸಮರ್ಥರು ಅಂತ ಸಿಎಂ ಹೇಳಿದರು. ಹಾಗಾದ್ರೆ ಎಸ್ಐಟಿ ರಚನೆ ಮಾಡಿದ್ದು ಯಾಕೆ? ಸಮರ್ಥರಿದ್ರೆ ಅವ್ರ ಕಡೆಯಿಂದನೇ ತನಿಖೆ ಮಾಡಿಸಬೇಕಾಗಿತ್ತು. ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸುವಂತ ಆ ರೀತಿ ಆಗಬಾರದು ಅಂತ ಹೇಳಿದ್ದಾರೆ. ಇನ್ನ ಎಸ್ಐಟಿ ಕಿಂದರಿ ಜೋಗಿ ಆಗಬಾರದು ಅಂತಾನು ಹೇಳಿದ್ದಾರೆ. ನೀವು ಹೇಳಿದ್ಬಿಟ್ಟು ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ಬಿಟ್ಟು ಬೇರೆ ಯಾವುದೋ ಅಂಶಕ್ಕೆ ಹೋಗಲ್ಲ. ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. ತಾವು ಹೇಳ್ತೀರಾ 15 ದಿವಸ ನೀವು ಸುಮ್ಮನೆ ಇದ್ರಿ, 15 ದಿವಸ ಆದ್ಮೇಲೆ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ. 15 ದಿವಸ ಸುಮ್ಮನೆ ಇರಲಿಲ್ಲ. ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕೋ ಪಡಿಸ್ತಾ ಬಂದಿದ್ದೀವಿ. ನೀವು ಹೇಳಿದ್ರೆ 19ನೇ ತಾರೀಕು ಎಸ್ಐಟಿ ಮಾಡಿದ್ವು ಅಂತ, 19th ಆಫ್ ಜುಲೈ. ಇಮಿಡಿಯೇಟ್ ಆಗಿ ಅದನ್ನ ಸ್ವಾಗತ ಮಾಡಿದವರು ನಾವು. ಇದು ಆಗ್ಬೇಕು, ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು. ಇವತ್ತು ನಾವು ಎಸ್ಐಟಿಗೆ ವಿರೋಧಿಸ್ತಾ ಇಲ್ಲ. ಆದ್ರೆ ಇದೇ ಗೃಹ ಸಚಿವರು ನಾರಾಯಣಸ್ವಾಮಿ, ಇದೇ ಮುಖ್ಯಮಂತ್ರಿಗಳು ನಾರಾಯಣಸ್ವಾಮಿ ಅವರು ಹಿಂದಿನ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸರು ಅವ್ರಿಗೆ ಕ್ಷಮತೆ ಇದೆ, ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ, ಎಸ್ಐಟಿ ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರಿ. ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಅಥವಾ ನೀವು, ಪೊಲೀಸ್ ಅವರಿಂದ ಮನವಿ ಬಂದ್ರೆ ನಾವು ಎಸ್ಐಟಿ ರಚಿಸ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು, ನಮ್ಗೆ ನಿಜವಾಗ್ಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ, ಬಹಳ ದಕ್ಷರಿದ್ದಾರೆ. ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ ಎಸ್ಐಟಿ ಮಾಡಿದೀವಿ ಅಂತ ಹೇಳಿರೋದು. ಇಟ್ಸ್ ಆನ್ ರೆಕಾರ್ಡ್. ಬಿಟ್ಬಿಡಿ, ಇವಾಗ ಎಸ್ಐಟಿ ಮಾಡಿದೀರಾ, ಲೆಟ್ ಇಟ್ ಕಂಟಿನ್ಯೂ. ಆದ್ರೆ ಎಲ್ಲೋ ಇಂಗ್ಲಿಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು. ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್. ಅವನು ಬರ್ತಾನೆ. ಇನ್ನ ಗೃಹ ಸಚಿವರ ಈ ಉತ್ತರಕ್ಕೆ ಬಿಜೆಪಿ ನಾಯಕರು ಸಮಾಧಾನವಂತೂ ಗೊಂಡಿಲ್ಲ. ಗೊತ್ತಿಲ್ಲ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಅನ್ನುವಂತಹ ಮತ್ತೆ ಮಾತನ್ನ ಪ್ರಸ್ತಾಪ ಮಾಡುವುದರ ಮೂಲಕ ಗೃಹ ಸಚಿವರು ಇವತ್ತು ಧರ್ಮಸ್ಥಳದಲ್ಲಿ ಆದಂತಹ ಬೆಳವಣಿಗೆ ಪ್ರಕರಣದ ವಿಚಾರವಾಗಿ ಕೊಟ್ಟಂತಹ ಉತ್ತರದ ಬಗ್ಗೆ ಮತ್ತೆ ಚರ್ಚೆಯಾಗಿದೆ. ಗೃಹ ಸಚಿವರು ಹೇಳಿದ್ದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. ಎಸ್ಐಟಿ ತನಿಖೆಗೆ ಬಿಜೆಪಿ ವಿರೋಧ ಇಲ್ಲ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಪೊಲೀಸರು ಸಮರ್ಥರು ಅಂತ ಸಿಎಂ ಹೇಳಿದರು. ಹಾಗಾದ್ರೆ ಎಸ್ಐಟಿ ರಚನೆ ಮಾಡಿದ್ದು ಯಾಕೆ? ಸಮರ್ಥರಿದ್ರೆ ಅವ್ರ ಕಡೆಯಿಂದನೇ ತನಿಖೆ ಮಾಡಿಸಬೇಕಾಗಿತ್ತು. ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸುವಂತ ಆ ರೀತಿ ಆಗಬಾರದು ಅಂತ ಹೇಳಿದ್ದಾರೆ. ಇನ್ನ ಎಸ್ಐಟಿ ಕಿಂದರಿ ಜೋಗಿ ಆಗಬಾರದು ಅಂತಾನು ಹೇಳಿದ್ದಾರೆ. ನೀವು ಹೇಳಿದ್ಬಿಟ್ಟು ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ಬಿಟ್ಟು ಬೇರೆ ಯಾವುದೋ ಅಂಶಕ್ಕೆ ಹೋಗಲ್ಲ. ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. ತಾವು ಹೇಳ್ತೀರಾ 15 ದಿವಸ ನೀವು ಸುಮ್ಮನೆ ಇದ್ರಿ, 15 ದಿವಸ ಆದ್ಮೇಲೆ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ. 15 ದಿವಸ ಸುಮ್ಮನೆ ಇರಲಿಲ್ಲ. ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕೋ ಪಡಿಸ್ತಾ ಬಂದಿದ್ದೀವಿ. ನೀವು ಹೇಳಿದ್ರೆ 19ನೇ ತಾರೀಕು ಎಸ್ಐಟಿ ಮಾಡಿದ್ವು ಅಂತ, 19th ಆಫ್ ಜುಲೈ. ಇಮಿಡಿಯೇಟ್ ಆಗಿ ಅದನ್ನ ಸ್ವಾಗತ ಮಾಡಿದವರು ನಾವು. ಇದು ಆಗ್ಬೇಕು, ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು. ಇವತ್ತು ನಾವು ಎಸ್ಐಟಿಗೆ ವಿರೋಧಿಸ್ತಾ ಇಲ್ಲ. ಆದ್ರೆ ಇದೇ ಗೃಹ ಸಚಿವರು ನಾರಾಯಣಸ್ವಾಮಿ, ಇದೇ ಮುಖ್ಯಮಂತ್ರಿಗಳು ನಾರಾಯಣಸ್ವಾಮಿ ಅವರು ಹಿಂದಿನ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸರು ಅವ್ರಿಗೆ ಕ್ಷಮತೆ ಇದೆ, ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ, ಎಸ್ಐಟಿ ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರಿ. ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಅಥವಾ ನೀವು, ಪೊಲೀಸ್ ಅವರಿಂದ ಮನವಿ ಬಂದ್ರೆ ನಾವು ಎಸ್ಐಟಿ ರಚಿಸ್ತೀವಿ ಅಂತ ಹೇಳಿದ್ವಿ. ಆಮೇಲೆ
ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು, ನಮಗೆ ನಿಜವಾಗ್ಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ, ಬಹಳ ದಕ್ಷರಿದ್ದಾರೆ. ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ SIT ಮಾಡಿದೀವಿ ಅಂತ ಹೇಳಿರೋದು. ಇಟ್ಸ್ ಆನ್ ರೆಕಾರ್ಡ್. ಬಿಟ್ಬಿಡಿ, ಇವಾಗ SIT ಮಾಡಿದೀರಾ, ಲೆಟ್ ಇಟ್ ಕಂಟಿನ್ಯೂ. ಆದ್ರೆ ಎಲ್ಲೋ ಇಂಗ್ಲಿಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು. ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್. ಇನ್ನ ಗೃಹ ಸಚಿವರ ಈ ಉತ್ತರಕ್ಕೆ ಬಿಜೆಪಿ ನಾಯಕರು ಸಮಾಧಾನವಂತೂ ಗೊಂಡಿಲ್ಲ. ಗೊತ್ತಿಲ್ಲ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಅನ್ನುವಂತಹ ಮತ್ತೆ ಮಾತನ್ನ ಪ್ರಸ್ತಾಪ ಮಾಡುವುದರ ಮೂಲಕ ಗೃಹ ಸಚಿವರು ಇವತ್ತು ಧರ್ಮಸ್ಥಳದಲ್ಲಿ ಆದಂತಹ ಬೆಳವಣಿಗೆ ಪ್ರಕರಣದ ವಿಚಾರವಾಗಿ ಕೊಟ್ಟಂತಹ ಉತ್ತರದ ಬಗ್ಗೆ ಮತ್ತೆ ಚರ್ಚೆಯಾಗಿದೆ. ಗೃಹ ಸಚಿವರು ಹೇಳಿದ್ದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. SIT ತನಿಖೆಗೆ ಬಿಜೆಪಿ ವಿರೋಧ ಇಲ್ಲ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಪೊಲೀಸರು ಸಮರ್ಥರು ಅಂತ ಸಿಎಂ ಹೇಳಿದ್ರು. ಹಾಗಾದ್ರೆ SIT ರಚನೆ ಮಾಡಿದ್ದು ಯಾಕೆ? ಸಮರ್ಥರಿದ್ರೆ ಅವ್ರ ಕಡೆಯಿಂದನೇ ತನಿಖೆ ಮಾಡಿಸಬೇಕಾಗಿತ್ತು. ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸುವಂತ ಆ ರೀತಿ ಆಗಬಾರದು ಅಂತ ಹೇಳಿದ್ದಾರೆ. ಇನ್ನ SIT ಕಿಂದರಿ ಜೋಗಿ ಆಗಬಾರದು ಅಂತಾನು ಹೇಳಿದ್ದಾರೆ. ನೀವು ಹೇಳಿದ್ಬಿಟ್ಟು ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ಬಿಟ್ಟು ಬೇರೆ ಯಾವುದೋ ಅಂಶಕ್ಕೆ ಹೋಗಲ್ಲ. ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. ತಾವ್ ಹೇಳ್ತೀರಾ 15 ದಿವಸ ನೀವು ಸುಮ್ಮನೆ ಇದ್ರಿ, 15 ದಿವಸ ಆದ್ಮೇಲೆ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ. 15 ದಿವಸ ಸುಮ್ಮನೆ ಇರಲಿಲ್ಲ. ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕೋ ಪಡಿಸ್ತಾ ಬಂದಿದ್ದೀವಿ. ನೀವು ಹೇಳಿದ್ರಿ 19ನೇ ತಾರೀಕು SIT ಮಾಡಿದ್ವು ಅಂತ, 19th ಆಫ್ ಜುಲೈ. ಇಮಿಡಿಯೇಟ್ ಆಗಿ ಅದನ್ನ ಸ್ವಾಗತ ಮಾಡಿದವರು ನಾವು. ಇದು ಆಗ್ಬೇಕು, ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು. ಇವತ್ತು ನಾವು SITಗೆ ವಿರೋಧಿಸ್ತಾ ಇಲ್ಲ. ಆದ್ರೆ ಇದೇ ಗೃಹ ಸಚಿವರು, ನಾರಾಯಣಸ್ವಾಮಿ, ಇದೇ ಮುಖ್ಯಮಂತ್ರಿಗಳು ನಾರಾಯಣಸ್ವಾಮಿ ಅವರು ಹಿಂದಿನ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸರು ಅವ್ರಿಗೆ ಕ್ಷಮತೆ ಇದೆ, ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ, SIT ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರಿ. ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಅಥವಾ ನೀವು, ಪೊಲೀಸ್ ಅವರಿಂದ ಮನವಿ ಬಂದ್ರೆ ನಾವು SIT ರಚಿಸ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು, ನಮಗೆ ನಿಜವಾಗ್ಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ, ಬಹಳ ದಕ್ಷರಿದ್ದಾರೆ. ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ SIT ಮಾಡಿದೀವಿ ಅಂತ ಹೇಳಿರೋದು. ಇಟ್ಸ್ ಆನ್ ರೆಕಾರ್ಡ್. ಬಿಟ್ಬಿಡಿ, ಇವಾಗ SIT ಮಾಡಿದೀರಾ, ಲೆಟ್ ಇಟ್ ಕಂಟಿನ್ಯೂ. ಆದ್ರೆ ಎಲ್ಲೋ ಇಂಗ್ಲಿಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು. ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್. ಅವನು ಬರ್ತಾನೆ. ಇನ್ನ ಗೃಹ ಸಚಿವರ ಈ ಉತ್ತರಕ್ಕೆ ಬಿಜೆಪಿ ನಾಯಕರು ಸಮಾಧಾನವಂತೂ ಗೊಂಡಿಲ್ಲ. ಗೊತ್ತಿಲ್ಲ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಅನ್ನುವಂತಹ ಮತ್ತೆ ಮಾತನ್ನ ಪ್ರಸ್ತಾಪ ಮಾಡುವುದರ ಮೂಲಕ ಗೃಹ ಸಚಿವರು ಇವತ್ತು ಧರ್ಮಸ್ಥಳದಲ್ಲಿ ಆದಂತಹ ಬೆಳವಣಿಗೆ ಪ್ರಕರಣದ ವಿಚಾರವಾಗಿ ಕೊಟ್ಟಂತಹ ಉತ್ತರದ ಬಗ್ಗೆ ಮತ್ತೆ ಚರ್ಚೆಯಾಗಿದೆ. ಗೃಹ ಸಚಿವರು ಹೇಳಿದ್ದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. SIT ತನಿಖೆಗೆ ಬಿಜೆಪಿ ವಿರೋಧ ಇಲ್ಲ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಪೊಲೀಸರು ಸಮರ್ಥರು ಅಂತ ಸಿಎಂ ಹೇಳಿದ್ರು. ಹಾಗಾದ್ರೆ SIT ರಚನೆ ಮಾಡಿದ್ದು ಯಾಕೆ? ಸಮರ್ಥರಿದ್ರೆ ಅವ್ರ ಕಡೆಯಿಂದನೇ ತನಿಖೆ ಮಾಡಿಸಬೇಕಾಗಿತ್ತು. ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸುವಂತ ಆ ರೀತಿ ಆಗಬಾರದು ಅಂತ ಹೇಳಿದ್ದಾರೆ. ಇನ್ನ SIT ಕಿಂದರಿ ಜೋಗಿ ಆಗಬಾರದು ಅಂತಾನು ಹೇಳಿದ್ದಾರೆ. ನೀವು ಹೇಳಿದ್ಬಿಟ್ಟು ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ಬಿಟ್ಟು ಬೇರೆ ಯಾವುದೋ ಅಂಶಕ್ಕೆ ಹೋಗಲ್ಲ. ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. ತಾವ್ ಹೇಳ್ತೀರಾ 15 ದಿವಸ ನೀವು ಸುಮ್ಮನೆ ಇದ್ರಿ, 15 ದಿವಸ ಆದ್ಮೇಲೆ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ. 15 ದಿವಸ ಸುಮ್ಮನೆ ಇರಲಿಲ್ಲ. ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕೋ ಪಡಿಸ್ತಾ ಬಂದಿದ್ದೀವಿ. ನೀವು ಹೇಳಿದ್ರಿ 19ನೇ ತಾರೀಕು SIT ಮಾಡಿದ್ವು ಅಂತ, 19th ಆಫ್ ಜುಲೈ. ಇಮಿಡಿಯೇಟ್ ಆಗಿ ಅದನ್ನ ಸ್ವಾಗತ ಮಾಡಿದವರು ನಾವು. ಇದು ಆಗ್ಬೇಕು, ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು. ಇವತ್ತು ನಾವು SITಗೆ ವಿರೋಧಿಸ್ತಾ ಇಲ್ಲ. ಆದ್ರೆ ಇದೇ ಗೃಹ ಸಚಿವರು, ನಾರಾಯಣಸ್ವಾಮಿ,
ಇದೇ ಮುಖ್ಯಮಂತ್ರಿಗಳು ನಾರಾಯಣಸ್ವಾಮಿ ಅವರು ಹಿಂದಿನ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸರು ಅವ್ರಿಗೆ ಕ್ಷಮತೆ ಇದೆ, ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ, SIT ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರಿ. ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಅಥವಾ ನೀವು, ಪೊಲೀಸ್ ಅವರಿಂದ ಮನವಿ ಬಂದ್ರೆ ನಾವು SIT ರಚಿಸ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು, ನಮ್ಗೆ ನಿಜವಾಗ್ಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ, ಬಹಳ ದಕ್ಷರಿದ್ದಾರೆ, ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ SIT ಮಾಡಿದೀವಿ ಅಂತ ಹೇಳಿರೋದು. ಇಟ್ಸ್ ಆನ್ ರೆಕಾರ್ಡ್. ಬಿಟ್ಬಿಡಿ, ಇವಾಗ SIT ಮಾಡಿದೀರಾ, ಲೆಟ್ ಇಟ್ ಕಂಟಿನ್ಯೂ. ಆದ್ರೆ ಎಲ್ಲೋ ಇಂಗ್ಲಿಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು. ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್.